ಕಳಿಸೀನಿ. ಅಕ್ಕ ತಾಳ್ರಿ ಕೊಡ್ರಿ. ಒಳ್ಳೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ತಾಂತ್ರಿಕ ಸಂಯೋಜಕರಾದ ಶ್ರೀಯುತ ವಿಜಯ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕುಮಾರಿ ಮಮತಾ ಅವರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರಿಗೂ ಸಹ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅಭಿಷೇಕ್ ಸಹಾಯಕ ಅಭಿಯಂತರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ, ಇವರಿಗೂ ಸಹ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು, ಹಾಗೆ NCRP, MBK, ಕೃಷಿ ಸಿಕ್ಕಿ, ಪಶು ಸಿಕ್ಕಿ, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮ ನಡೆಸಿಕೊಡಬೇಕಂತ ಮಮತಾ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಕಳೆದ ವರ್ಷ ಏನೇನು ಕಾಮಗಾರಿಗಳನ್ನ ಮಾಡಿದ್ರು, ಅದರಲ್ಲಿ ಏನ್ ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಸಂಪೂರ್ಣ ಮಾಹಿತಿನ ನಂತರದಲ್ಲಿ ಸಭೆಗೆ ನೀಡ್ತಾರೆ. ಅದರಲ್ಲಿ ಯಾವ್ದಾದ್ರು ಕಾಮಗಾರಿಗಳು ಆಗ್ಲಿಕ್ಕೆ ಹಣ ಪಾವತಿ ಆಗಿದೆ, ಕಳಪೆ ಕಾಮಗಾರಿಗಳು ಏನಾದ್ರು ಆಗಿದ್ರೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರು ಕೆಲಸಗಳನ್ನ ಮಾಡಿದ್ದಾರೆ ಅವರಿಗೆ ಹಣ ಪಾವತಿ ಆಗಿಲ್ಲ ಅಂತಂದ್ರೆ ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಎಲ್ಲ ದಾಖಲಾತಿನ ಈ ಒಂದು ಗ್ರಾಮ ಸಭೆಯಲ್ಲಿ ಹಾಜರುಪಡಿಸಿದ್ದಾರೆ. ಗ್ರಾಮಸ್ಥರಿಗೆ ಯಾವ್ದಾದ್ರು ಕಾಮಗಾರಿಗಳ ಬಗ್ಗೆ ಅನುಮಾನಗಳೇನಾದ್ರೂ ಇದ್ರೆ ದಾಖಲಾತಿ ಸಹ ಪರಿಶೀಲನೆ ಮಾಡೋದಕ್ಕೆ ನಿಮ್ಗೆ ವಿಶೇಷ ಅಧಿಕಾರನ ನೀಡಿದ್ದಾರೆ.
ಇನ್ನು ನಾವು ಸಹ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಕಾಮಗಾರಿಗಳ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರು ಕೆಲಸಗಳನ್ನ ಮಾಡಿದ್ದಾರೆ ಅವರ ಮನೆಗಳನ್ನ ಭೇಟಿ ಮಾಡಿ ಅದರಲ್ಲಿ ಕಂಡು ಬಂದಿರುವಂತಹ ಉತ್ತಮ ಅಂಶಗಳು, ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದೆ, ಆ ವರದಿಯು ಸಹ ನಂತರದಲ್ಲಿ ಸಭೆಗೆ ಮಂಡಿಸ್ತೀವಿ. ಇನ್ನು ಇದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಜೊತೆಯಲ್ಲಿ ತಾಲೂಕು ಪಂಚಾಯತಿ ವತಿಯಿಂದ ರಾಜ್ಯ ಹಣಕಾಸು ಆಯೋಗ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ತಾಲೂಕು ಪಂಚಾಯತಿ ವತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕಾಮಗಾರಿಗಳನ್ನು ಮಾಡಿದ್ದಾರೆ ಅದನ್ನು ಸಹ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ. ಅದು ಯಾವ ಕಾಮಗಾರಿಗಳನ್ನು ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನು ಮಾಡಿದ್ದಾರೆ, ಆ ಮಾಹಿತಿಯನ್ನು ಸಹ ನಂತರದಲ್ಲಿ ಸಭೆಗೆ ಮಂಡಿಸ್ತಾರೆ. ಇನ್ನು ಇವತ್ತಿನ ಸಭೆ ಏನಿದೆ ಅದು ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡೋದಕ್ಕೆ ಸರ್ಕಾರದ ಆದೇಶ ಇರೋದ್ರಿಂದ ಅದೇ ಪ್ರಕಾರ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆನ ಮಾಡ್ತಾ ಇದೀವಿ. ಇನ್ನು ಇವತ್ತಿನ ಸಭೆ ಏನಿದೆ ಅದು ಯೂಟ್ಯೂಬ್ ಲೈವ್ ಆಗ್ಬೇಕು ಅಂತ ಸರ್ಕಾರದ ಆದೇಶ ಇರೋದ್ರಿಂದ ಅದರ ಪ್ರಕಾರ ಯೂಟ್ಯೂಬ್ ಲೈವ್ ಸಹ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಾ ಇದೀವಿ. ಇದಿಷ್ಟು ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, 15ನೇ ಹಣಕಾಸು ಯೋಜನೆ ಮತ್ತೆ ತಾಲೂಕು ಪಂಚಾಯತಿ ವತಿಯಿಂದ ಏನೇನು ಕಾಮಗಾರಿಗಳನ್ನು ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಸಂಪೂರ್ಣ ಮಾಹಿತಿನ ಸಭೆಗೆ ಮಂಡಿಸಬೇಕು ಅಂತ ಮೇಘ ಅವರನ್ನ ಕೇಳ್ಕೊಂತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ನಮ್ದು 1/4/25ರಿಂದ 31/3/26ವರೆಗೆ ಕಾಮಗಾರಿಗಳಾಗಿರೋದ್ರ ಬಗ್ಗೆ ಓದಿರ್ತೀನಿ. NRGಯಲ್ಲಿ ಆಗಿರೋ ಕಾಮಗಾರಿಗಳು: ದೇವಂಗಿ ಇಂದಿರಾನಗರ ಗೋಪಾಲ ಇವರ ಮನೆಯ ಪಕ್ಕ ರಸ್ತೆಯಿಂದ ಬೆಟ್ವಾನಿ ಶಾರದಾ ಗೋಪಾಲ್ ಇವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ. ಅದಕ್ಕೆ 57,999 ಇಟ್ಟಿದ್ವಿ. 24-25ರಲ್ಲಿ 8,027 ಖರ್ಚಾಗಿತ್ತು. ಒಟ್ಟು ಇಲ್ಲ. ಒಟ್ಟು ಖರ್ಚು 32,447. ವಾಟ್ಕಾರು ಗ್ರಾಮದ ಸರ್ವೆ ನಂಬರ್ 18ರಲ್ಲಿ ಹೊಸ ಕೆರೆ ನಿರ್ಮಾಣ ಕಾಮಗಾರಿ 3 ಲಕ್ಷ, ಅದರ ಖರ್ಚು 2,60,850. ಬಳಗಟ್ಟೆ ಮಂಜುನಾಥ್ ಇವರ ದನದ ಕೊಟ್ಟಿಗೆ ನಿರ್ಮಾಣ 57,000, ಖರ್ಚಾಗಿರೋದು 52,604. ವಾಟ್ಗಾರು ಸರ್ವೆ ನಂಬರ್ 74ರಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ 2 ಲಕ್ಷ ಇಟ್ಟಿರೋದು 1,93,370. ಬಳಗಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕಿಯರ ಶೌಚಾಲಯ ನಿರ್ಮಾಣ ಕಾಮಗಾರಿ 1,99,991 ಇಟ್ಟಿದ್ವಿ. 1,440 ಖರ್ಚು. ವಾಟಗಾರು ಗ್ರಾಮದ ಲಲಿತಮ್ಮ ಕೊಗ್ಗಾಚಾರ್ ಇವರಿಗೆ PMAY ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 33,300, ಅದರಲ್ಲಿ 55,180 ಖರ್ಚಾಗಿರೋದು. ಇಂಗ್ಲಾದಿ ಗ್ರಾಮದ ಇಂದ್ರಮ್ಮ ರಮೇಶ್ ಇವರಿಗೆ PMAY ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 33,300, ಖರ್ಚಾಗಿರೋದು 33,300. ವಾಟಗಾರು ಗ್ರಾಮದ ಗಾಯತ್ರಿ ಮಂಜುನಾಥ್ ಇವರಿಗೆ PMAY ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 33,300, 19,240 ಖರ್ಚಾಗಿರೋದು. ಅರಮನೆ ಗ್ರಾಮದ ಸುಜಯ ಲಕ್ಷ್ಮಣ ಇವರಿಗೆ PMAY ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 28,440, ಖರ್ಚಾಗಿರೋದು 28,440. ಬೆಕ್ನೂರು ಗ್ರಾಮದ ಉಮಾದೇವಿ ಲಕ್ಷ್ಮೀನಾರಾಯಣ ಇವರಿಗೆ PMAY ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 28,440, ಖರ್ಚಾಗಿರೋದು 27,262. ಒಟ್ಟು 6,54,173 ಖರ್ಚಾಗಿದೆ. PRED ಇಲಾಖೆಯಿಂದ ಅನುಷ್ಠಾನ ಮಾಡಿರುವ ಕಾಮಗಾರಿಗಳು: ದೇವಂಗಿ ಗ್ರಾಮದ ದೇವಂಗಿ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಕಾಮಗಾರಿ 20 ಲಕ್ಷ ಇಟ್ಟಿರೋದು, ಅದರಲ್ಲಿ ಖರ್ಚು 11,72,291. ದೇವಂಗಿ ಗ್ರಾಮ ಪಂಚಾಯತಿ ವಾಟಗಾರು ಅಂಗನವಾಡಿ ಕಟ್ಟಡ ನಿರ್ಮಾಣ 8 ಲಕ್ಷ, 7,11,057. ಇಷ್ಟು NRG ವರ್ಕ್ಗಳು. ನೆಕ್ಸ್ಟ್ 15ನೇ ಹಣಕಾಸಲ್ಲಿ ಬೆಕ್ನೂರು ಗ್ರಾಮದ ಗಡಿಕಲ್ಲು ಸಮುದಾಯ ಭವನ ದುರಸ್ತಿ ಕಾಮಗಾರಿ 57,532 ಖರ್ಚು. ಬೆಕ್ನೂರು ಗ್ರಾಮದ ಗಡಿಕಲ್ಲು ರಂಗಮಂದಿರ ಶೌಚಾಲಯ ದುರಸ್ತಿ ಕಾಮಗಾರಿ 51,672. ಬೆಕ್ನೂರು ಗ್ರಾಮದ ತಟ್ಟಾಪುರ ಸುಧಾಕರ್ ಮನೆಯಿಂದ ಗಣಪತಿ ಕಟ್ಟೆವರೆಗೆ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ 35,000, 34,949 ಖರ್ಚು. ಇಂಗ್ಲಾದಿ ಆಲ್ಮನೆ ವಾಟಗಾರ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಲು ಸಿಮೆಂಟ್ ಪೈಪ್ ಅಳವಡಿಕೆ 1,04,562, ಖರ್ಚಾಗಿರೋದು 1,04,454. ಇಂಗ್ಲಾದಿ ಗ್ರಾಮದ ಸೈಡುವಳ್ಳಿ ಪರಿಶಿಷ್ಟ ಜಾತಿ ಪಂಗಡ ಕಾಲೋನಿಗೆ ಸೇರಿದಂತೆ ಗಣೇಶ್ ಅವರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ 71,247. ಬಳಗಟ್ಟೆ ಗ್ರಾಮದ ವಿವಿಧ ಸ್ಥಳಗಳಲ್ಲಿ ಸಾರ್ವಜನಿಕ ರಸ್ತೆ ಹಾಗೂ ಚರಂಡಿಗೆ ವಿವಿಧ ಅಳತೆ ಪೈಪ್ ಅಳವಡಿಕೆ ಕಾಮಗಾರಿ 64,283. ಬೆಕ್ನೂರು ಗ್ರಾಮದ ಬೆಳ್ಳಿಕೋಡಿಗೆ ಪರಿಶಿಷ್ಟ ಜಾತಿ ಕಾಲೋನಿಯ ರಾಮ ಪರಮೇಶ್ವರ ಸುಂದರ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿ 70,958. ದೇವಂಗಿ ಗ್ರಾಮದ ಸಾರ್ವಜನಿಕ ರಸ್ತೆಗಳಿಗೆ ಹಾಗೂ ಚರಂಡಿಗೆ ನೈರ್ಮಲ್ಯ ಕಾಪಾಡಲು ವಿವಿಧ ಅಳತೆ ಪೈಪ್ ಅಳವಡಿಕೆ
89. ಇಂಗ್ಲಾದಿ ಗ್ರಾಮದ ಹುಲಿಮಂಡೆ ಕೃಷ್ಣಪ್ಪ ಲಕ್ಷ್ಮಣ ಇವರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ ಕಾಮಗಾರಿ 71,247. ದೇವಂಗಿ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ವಿಕಲಚೇತನರಿಗೆ ಪುನರ್ವಸತಿ ಕಾರ್ಯಕರ್ತರ ಕಚೇರಿ ನಿರ್ಮಾಣ 1,05,631. ವಾಟಗಾರು ಹಡಗಿನಮಕ್ಕಿ ಪರಿಶಿಷ್ಟ ಜಾತಿ ಪಂಗಡದ ಕಾಲೋನಿಯಲ್ಲಿ ಸ್ವಚ್ಛತೆ ಕಾಪಾಡಲು ಸಿಮೆಂಟ್ ಪೈಪ್ ಅಳವಡಿಕೆ ಮೋರಿ ನಿರ್ಮಾಣ 34,452. ಬೆಕ್ಲೂರು ಗ್ರಾಮದ ತಟ್ಟಾಪುರ 36ರಲ್ಲಿ ಪರಿಶಿಷ್ಟ ಪಂಗಡ ಜನರ ಜಮೀನಿನ ಮಧ್ಯ ಹರಿಯುವ ಹಳ್ಳಕ್ಕೆ ಮೋರಿ ನಿರ್ಮಾಣ 91,730. ದೇವಂಗಿ ಗ್ರಾಮ ಪಂಚಾಯಿತಿ ವಿಕಲಚೇತನರ ಕ್ಷೇಮಾಭಿವೃದ್ಧಿಗೆ ಮೀಸಲಿರಿಸಿದ ಅನುದಾನ 1,02,926. ದೇವಂಗಿ ಗ್ರಾಮ ಪಂಚಾಯಿತಿ ವಿಕಲಚೇತನರ ಕ್ಷೇಮಾಭಿವೃದ್ಧಿಗೆ ಮೀಸಲಿರಿಸಿದ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರಿಗೆ ಕಚೇರಿ ನಿರ್ಮಾಣ 1,04,067. ದೇವಂಗಿ ಗ್ರಾಮ ಪಂಚಾಯಿತಿ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಶೌಚಾಲಯ ನಿರ್ಮಾಣ ಕಾಮಗಾರಿ 2,99,825. ಬೆಕ್ಲೂರು ಗ್ರಾಮದ ತಟ್ಟಾಪುರ ಪರಿಶಿಷ್ಟ ಪಂಗಡ ಜಾತಿ ಕಾಲೋನಿಯಲ್ಲಿ ಮೋರಿ ನಿರ್ಮಾಣ ಕಾಮಗಾರಿ 45,849. ಒಟ್ಟು ಖರ್ಚು 14,03,521. ಕುಡಿಯ ನೀರಿಂದು